ಪುಣ್ಯ, ಏಕೆ ದಾಹ ಆಗ್ತಾ ಇದೆಯಾ? ಅಯ್ಯೋ, ನೀರೆಲ್ಲ ಮಣ್ಪಾಲಾಗೋಗಿದೆ. ಈ ದಿಗಂಬರ ಇರ್ಬೇಕಾದ್ರೆ ನೀನ್ಯಾಕೆ ತಲೆ ಕೆಡ್ಸ್ಕೋತೀಯ ಪುಣ್ಯ? ಅಕ್ಷಯ ಪಾತ್ರೆ ನಿನ್ ಮುಂದೆನೇ ಇದೆ. ನಿನಗೆ ಬೇಕಾಗಿರೋ ವಸ್ತು ಏನೇ ಬೇಕಾದ್ರೂ ನಿನ್ ರೆಪ್ಪೆ ಮುಚ್ಚೋಷ್ಟ್ರಲ್ಲಿ ನಿನ್ ಮುಂದೆ ಇರುತ್ತೆ. ಏನ್ ಬೇಕು ಅಂತ ಇವಾಗ ಬೇಡ್ಕೋ. ಲೋಕದಲ್ಲಿ ಯಾವ್ದನ್ ಬೇಕಾದ್ರೂ ಪ್ರೀತಿಯಿಂದ ಸಾಧಿಸಿ ತೋರಿಸ್ಬೋದು. ಅಂಥ ಪ್ರೀತಿ ನಂದು, ಅನಿರುದ್ಧದು. ಇವಾಗ ನನ್ನ ಜೊತೆ ಅನಿರುದ್ಧ ಇಲ್ದೇ ಇರ್ಬೋದು, ಆದ್ರೆ ಮಾನಸಿಕವಾಗಿ ಯಾವಾಗ್ಲೂ ನನ್ನ ಜೊತೆನೇ ಇರ್ತಾನೆ. ನೀನಿಂತ ಕೆಟ್ಟ ವಿದ್ಯೆಗಳು, ಕಪಟ ಪ್ರೀತಿ ಎಷ್ಟೇ ತೋರಿಸಿದ್ರು ನನ್ ಮನ್ಸು ಬದಲಾಗಲ್ಲ. ಮನ್ಸಲ್ಲಿ ಅನಿರುದ್ಧ ಮೇಲಿರೋ ಪ್ರೀತಿ ಬದಲಾಗಲ್ಲ. ನಂದು ಕಪಟ ಪ್ರೇಮನ ಹೇಳು ಹೇಳು. ನಂದು ನಿಜವಾದ ಪ್ರೀತಿ ಅಂತ ನೀನ್ ನಂಬೇಕು ಅಂದ್ರೆ ನಾನೇನ್ ಮಾಡ್ಬೇಕು ಅಂತ ಹೇಳು. ಆ ಮಹಾದೇವ ಬ್ರಹ್ಮನಿಗಿಂತ 100 ಪಟ್ಟು ಹೆಚ್ಚು ಶಕ್ತಿ ಇರೋಂತ ಈ ಕಲಿಯುಗದ ಬ್ರಹ್ಮ ನಾನು. ಈ ದಿಗಂಬರ ಮಾಡಕ್ಕಾಗದೆ ಇರೋದು ಈ ಭೂಮಿ ಮೇಲೆ ಯಾವ್ದಾದ್ರೂ ಇದೆಯಾ? ಆ ಮಹಾಬ್ರಾಹ್ಮಣ ರಾವಣಂಗೆ ನಿನ್ನ ಯಾಕೆ ಹೋಲಿಸ್ಕೋತಾ ಇದೆಯಾ ಗೊತ್ತಿಲ್ಲ, ಆದ್ರೆ ಪರಸ್ತ್ರೀ ಮೇಲೆ ಆಸೆ ಪಟ್ಟು ಬಲವಂತವಾಗಿ ತನ್ನ ರಾಜ್ಯಕ್ಕೆ ಕರ್ಕೊಂಡು ಹೋದಂತ ಲಂಕಾಧಿಪತಿಗೆ ಬಂದ ಗತಿನೇ ನಿನಗೂ ಬರುತ್ತೆ. ಆ ರಾಮ ರಾವಣನ್ನ ಸೋಲ್ಸಿ ಸೀತೆನ ಕರ್ಕೊಂಡು ಹೋದ ಹಾಗೆ ನನ್ ರಾಮನು ನನ್ನ ಹುಡ್ಕೊಂಡು ಬರ್ತಾನೆ, ನನ್ನ ಕರ್ಕೊಂಡು. ಏನಿ ಹುಚ್ಚು ನಗು? ಮುಂದೆ ಆಗೋದನ್ನ ನೆನೆಸ್ಕೊಂಡು ಭಯನ ಬಚ್ಚಿಡೋದಕ್ಕೋಸ್ಕರ ನಗ್ತಾ ಇದ್ಯಾ? ಭಯನ? ಸರಿ ಸರಿ, ನೀನು ಕಣ್ ಕಾಣಲ್ಲ ಅನ್ನೋ ನೋವಲ್ಲಿದ್ರೆ ನಿನ್ನ ರಾಮ ತಿರುಗಿ ತಿರುಗಿ ಪ್ರಜ್ಞೆ ತಪ್ಪಿ ಪ್ರಾಣಾಪಾಯ ಸ್ಥಿತಿಯಲ್ಲಿ ಜೀವಂತ ಶವ ಆಗಿ ಬದುಕ್ತಾ ಇದ್ದಾನೆ. ನೀ ಹೇಳ್ತಿರೋದು ನಿಜನಾ? ನನಗೆ ಹೆದರ್ಸ್ಬೇಕು ಅಂತ ಹಾಗೆ ಹೇಳ್ತಿದ್ಯಾ ಅಲ್ವಾ? ನಿನ್ನ ಕಣ್ಣಿದ್ರೆ ಅವನ್ ಪರಿಸ್ಥಿತಿನ ನಿನ್ ಕಣ್ ಮುಂದೆ ತೋರಿಸ್ತಾ ಇದ್ದೆ. ಆದ್ರೆ ನಿನ್ನ ಹತ್ರ ಸುಳ್ಳು ಹೇಳಿ ನನ್ಗೇನ್ ಪ್ರಯೋಜನ? ಆದಷ್ಟು ಬೇಗ ಅವನ ಸಾವನ್ನೇ ತೋರಿಸ್ತೀನಿ ನೋಡು. ಅಯ್ಯೋ, ನಿನ್ ಕಾಣಿಸಲ್ಲ ಅಲ್ವಾ? ಸಾವಿನ ಶಬ್ದನಾದ್ರೂ ಕೇಳಿಸ್ಕೋ. ಅನಿರುದ್ಧ, ಅನಿರುದ್ಧ, ಏನಾಯ್ತು ನಿನ್ಗೆ? ಹೇಗಿದ್ಯಾ? ಹೇಗಿದ್ಯಾ? ಅಪ್ಪ, ಪುಣ್ಯ ಸಿಕ್ಕುದ್ಲಾ? ಪುಣ್ಯ ಎಲ್ಲಿದ್ದಾಳೆ ಅಂತ ನಿಮಗೇನಾದ್ರೂ ಗೊತ್ತಾಯ್ತಾ? ನೆನ್ನೆಯಿಂದ ಅವಳು ಬಂದಿಲ್ಲ ಅಂದ್ರೆ ನನ್ನ ಮನ್ಸಿಗೆ ಯಾಕೋ ಕೆಟ್ಟದ್ದು ಅನಿಸ್ತಾ ಇದೆ. ಅಪ್ಪ, ನಾನು ಹೋಗಿ ಪುಣ್ಯನ ಹುಡ್ಕೊಂಡ್ ಬರ್ತೀನಿ. ಅನಿರುದ್ಧ, ಈ ಸಮಯ ನಿನ್ ಜಾತಕದ ಪ್ರಕಾರ ಅಷ್ಟು ಒಳ್ಳೇದಲ್ಲ ಕಣೋ. ನಾನ್ ನಾಗಸಾಧು ಹತ್ರ ಹೋಗಿದ್ದೆ. ಇದು ಒಂದ್ಸಲ ಆದ್ರೂ ನನ್ ಮಾತು ಕೇಳು. ಅಮ್ಮ, ನಾನು ಹೊರಡ್ತೀನಿ. ನಂಗೆ ಗೊತ್ತು ನನ್ನ ಪುಣ್ಯನ ಆ ದಿಗಂಬರನೇ ಕರ್ಕೊಂಡು ಹೋಗಿರ್ತಾನೆ. ಅನಿರುದ್ಧ್, ನಿನ್ ತಾಯಿ ನೋವನ್ನ ಅರ್ಥ ಮಾಡ್ಕೊಳ್ಳೋ. ಒಂದ್ ವೇಳೆ ನನ್ನ ಸಾವು ಆ ಸ್ವಾಮೀಜಿ ಹೇಳ್ದಾಗೆ ಇವತ್ತೇ ಬರ್ದಿದ್ರೆ ಅದನ್ನ ಯಾರು ತಪ್ಸಕ್ಕಾಗಲ್ಲ. ನಾನು ಇಲ್ಲಿದ್ರೂ ಸಾಯ್ತೀನಿ, ಪುಣ್ಯಂಗೋಸ್ಕರ ಹೋದ್ರೂ ಸಾಯ್ತೀನಿ.
ಮರಣ 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 ಅನಿರುದ್ಧ ಮರಣ ಮರಣ ಮರಣ. ಹೇಳಿ ತರ ನಾನು ಇಲ್ಲೇ ಇದ್ದು ಸಾಯೋದ್ಕಿಂತ ನನ್ನ ಪುಣ್ಯನ ಜೀವ ಕಾಪಾಡ್ತಾ ಸತ್ತೋದ್ರೆ ಎಷ್ಟು ತೃಪ್ತಿ ಸಿಗುತ್ತೆ. ಅದರಲ್ಲೂ ನನ್ನ ಪ್ರಾಣದ್ಕಿಂತ ಹೆಚ್ಚು ಪ್ರೀತಿಸೋ ಪುಣ್ಯಂಗೋಸ್ಕರ ಸಾಯೋದ್ರಲ್ಲಿ ನನ್ಗೆ ಯಾವ ಬೇಜಾರು ಇಲ್ಲ ಅಪ್ಪ. ಅನಿರುದ್ಧ್, ಹುಟ್ದಾಗಿಂದ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ಕೊಂಡು ಬಂದಿರೋ ನಿನ್ ತಾಯಿ ಕಣ್ಣನ್ನ ಒಂದ್ಸಲ ನೋಡೋ. ನೋಡು, ಆ ಕಣ್ಣಲ್ಲಿರೋ ನೋವು ನೋಡು. ಇವತ್ತು ಅಮ್ಮ ಬದುಕಿದ್ದಾರೆ ಅಂದ್ರೆ ಅದು ಪುಣ್ಯ ಕೊಟ್ಟಿರೋ ಪ್ರಾಣ ಭಿಕ್ಷೆ ಅಪ್ಪ. ದಯವಿಟ್ಟು ನನ್ನ ತಡಿಬೇಡಿ ಅಪ್ಪ. ಅನಿರುದ್ಧ್, ಏನು ಏನ್ ಹೇಳ್ತಿದ್ಯಾ ನೀನು? ಅನಿರುದ್ಧ್ಗೆ ಮರಣನ? ಪಾಪ, ಅಮರ ಪ್ರೇಮಿಗಳಲ್ವಾ? ನಿನ್ಗೋಸ್ಕರ ವೈದ್ಯರು ಹೇಳ್ತಿದ್ರು, ತಾಯಿ ಬೇಡ್ಕೋತಾ ಇದ್ರು. ಅವ್ರು ಯಾರ ಮಾತನ್ನು ಕೇಳ್ದೆ ಸೂರ್ಯ ಅಸ್ತಮ ಆಗ್ತಿರೋ ಸಮಯದಲ್ಲಿ ಮೃತ್ಯು ಗಡಿಯಲ್ಲಿ ಹೋಗ್ತಾ ಇದ್ದಾನೆ. ಅನಿರುದ್ಧ್ ಮರಣನ ಯಾರು ತಡೆಯೋದಕ್ಕಾಗಲ್ಲ. ಇವಳ ಮಾತನ್ನ ನಂಬೇಕಾ? ಒಂದ್ ವೇಳೆ ಅನಿರುದ್ಧ್ಗೆ ನಿಜವಾಗ್ಲೂ ಮೃತ್ಯು ಹತ್ರ ಆಗ್ತಿದ್ಯಾ?